ಓಂ ಶ್ರೀ ಮಾತ್ರೇ ನಮಃ. ಶ್ರೀ ಸೌಂದರ್ಯ ಲಹರಿ ಅರ್ಥಚಿಂತನೆ ಶ್ಲೋಕ 26. ವಿರಿಂಚಿಃ ಪಂಚತ್ವಂ ವ್ರಜತಿ ಹರಿರಾಪ್ನೋತಿ ವಿರತಿಂ ವಿನಾಶಂ ಕೀನಾಶೋ ಭಜತಿ ಧನದೋ ಯಾತಿ ನಿಧನಂ ವಿತಂದ್ರೀ ಮಾಹೇಂದ್ರೀ ವಿತತಿರಪಿ ಸಮ್ಮೀಲಿತ ದೃಶಾ ಮಹಾಸಂಹಾರೇಸ್ಮಿನ್ ವಿಹರತಿ ಸತಿ ತ್ವತ್ಪತಿರಸೌ. ಜಗನ್ಮಾತೆಯ ನಿತ್ಯತೆಯನ್ನ ಆಚಾರ್ಯ ಶಂಕರರು ಈ ಶ್ಲೋಕದಲ್ಲಿ ಮಾಡ್ತಾ ಇದ್ದಾರೆ. ಅಮ್ಮ ಪಾರ್ವತಿ, ನೀನು ಎಂತಹ ಸಮಯದಲ್ಲೂ ಕೂಡ ನಿನ್ನ ಪತಿಯ ಜೊತೆಗೆ ಸದಾವಕಾಲ ಚಿರವಾಗಿ ಇರುವಂಥವಳು ಅನ್ನುವಂಥದ್ದನ್ನ ಹೀಗೆ ಹೊಗಳುತ್ತಾರೆ. ಸತೀ ಶಿರೋಮಣಿಯಾದಂತಹ ಹೇ ಪಾರ್ವತಿ, ಮಹಾಪ್ರಳಯ ಕಾಲದಲ್ಲಿ ಬ್ರಹ್ಮ, ವಿಷ್ಣು, ಯಮ, ಕುಬೇರ ಇವರೆಲ್ಲರೂ ಕೂಡ ಹೊರಟೋಗ್ಬಿಡ್ತಾರೆ. ಹೆಚ್ಚು ಯಾಕೆ ಹೇಳೋದು, 100 ಇಂದ್ರರು ಬಂದು ಹೋಗ್ತಾರೆ, 14 ಭುವನಗಳು ನಾಶವಾಗಿ ಹೋಗ್ತವೆ. ಅಂತಹ ಪ್ರಳಯ ಕಾಲದಲ್ಲೂ ಕೂಡ ನೀನು ಯಾವುದೇ ರೀತಿಯಾದಂತಹ ಪಂಚತ್ವವನ್ನು ಪಡೆಯೋದಿಲ್ಲ. ನಿನ್ನ ಪತಿಯಾದಂತಹ ಸದಾಶಿವನ ಜೊತೆಗೆ ಸಹಸ್ರದಳ ಪದ್ಮದಲ್ಲಿ ಯಾವಾಗಲೂ ಆನಂದವಾಗಿರುವಂಥವಳಾಗುತ್ತೀಯಾ ಅಂತ ಅನ್ನುವ ಮೂಲಕ ಜಗನ್ಮಾತೆಯ ಸತ್ಯತೆಯನ್ನ, ನಿತ್ಯತೆಯನ್ನ ಆಚಾರ್ಯರು ವರ್ಣನೆ ಮಾಡ್ತಾ ಇದ್ದಾರೆ. ವೇದಾಂತದ ಹಿನ್ನೆಲೆಯಲ್ಲಿ ವಿಚಾರ ಮಾಡೋದಾದರೆ ಪರಬ್ರಹ್ಮ ವಸ್ತು ಅನ್ನುವಂಥದ್ದು ಶಾಶ್ವತ. ಹುಟ್ಟೇ ಇಲ್ಲ ಅಂದಮೇಲೆ ಸಾವು ಬರೋದು ಹೇಗೆ? ಸಾವು ಬರುವಂಥದ್ದು ಪಂಚಭೂತಗಳಿಂದ ಆದಂತಹ ದೇಹಕ್ಕೆ ಮಾತ್ರ, ಆತ್ಮನಿಗೆ ಅಲ್ಲ. ಆತ್ಮ ಯಾವಾಗಲೂ ಇರುವಂಥವನು ಅನ್ನುವಂಥದ್ದನ್ನು ಈ ಶ್ಲೋಕದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಆತ್ಮವೇ ಪರಬ್ರಹ್ಮ ಸ್ವರೂಪ, ಪರಬ್ರಹ್ಮ ಸ್ವರೂಪವೇ ಸೌಂದರ್ಯ ಲಹರಿಯಲ್ಲಿ ಜಗನ್ಮಾತೆಯಾಗಿ ತೋರುವಂಥದ್ದಾಗ್ತಾ ಇದೆ. ಶಬ್ದಶಃ ಅರ್ಥವನ್ನು ನೋಡೋದಾದರೆ ವಿರಿಂಚಿಹಿ ವಿರಚಯತಿ ಇತಿ ವಿರಿಂಚಿ ಅಂತ. ಬ್ರಹ್ಮವನ್ನ ನಾವು ವಿರಿಂಚಿ ಅಂತ ಕರಿತೀವಿ. ಯಾಕೆ ಅಂತಂದರೆ ಜಗತ್ತನ್ನು ರಚಿಸುವಂಥವನವನು. 2 ಬ್ರಹ್ಮರಿದ್ದಾರೆ, ಒಬ್ಬ ಪರಬ್ರಹ್ಮ, ಮತ್ತೊಬ್ಬ ಸೃಷ್ಟಿಕರ್ತ ಬ್ರಹ್ಮ ಅಂತ. ಇಲ್ಲಿ ಸೃಷ್ಟಿಕರ್ತ ಬ್ರಹ್ಮನನ್ನ ನಾವು ತಗೊಳ್ಬೇಕು. ಪಂಚತ್ವಂ ವ್ರಜತಿ, ಆ ಸೃಷ್ಟಿಕರ್ತ ಬ್ರಹ್ಮ ಪಂಚತ್ವವನ್ನು ಪಡಿತಾನೆ. ಪಂಚತ್ವ ಅಂತಂದ್ರೆ ಮರಣ. ಪಂಚಭೂತಗಳಿಂದ ಆದಂತಹ ಸೃಷ್ಟಿ ಪಂಚಭೂತಗಳಲ್ಲಿಯೇ ಲಯವಾಗಿ ಹೋಗುವಂಥದ್ದು. ಸೂಕ್ಷ್ಮದಲ್ಲಿ ಲಯವಾಗಿ ಹೋದಾಗ ಅದನ್ನು ಪಂಚತ್ವ ಅಂತ ಕರೀತಾರೆ. ಉದಾಹರಣೆಗೆ ನಮ್ಮ ಶರೀರ ಪಂಚಮಹಾಭೂತಗಳಿಂದಲೇ ಆಗಿದೆ. ಪೃಥ್ವಿ, ಅಪ್, ತೇಜ್, ವಾಯು, ಆಕಾಶ್, ಇದಿಷ್ಟೂ ಕೂಡ ನಮ್ಮ ಶರೀರದಲ್ಲಿ ಇದೆ. ಇದೆಲ್ಲವೂ ಕೂಡ ಮತ್ತೆ ಮೂಲ ಪಂಚಮಹಾಭೂತಗಳಿಗೆ ಹೋಗಿ ಸೇರೋದನ್ನೇ ನಾವು ಸಾವು ಅಂತ ಕರಿತೀವಿ. ಹಾಗೆ ಬ್ರಹ್ಮನೂ ಕೂಡ ಪಂಚತ್ವಂ ಪ್ರಾಪ್ತಿ, ಅವನಿಗೂ ಕೂಡ ಪಂಚತ್ವ ಅನ್ನುವಂಥದ್ದು ಪ್ರಾಪ್ತಿಯಾಗತ್ತೆ. ಹರಿಹಿ ವಿರತಿಂ ಆಪ್ನೋತಿ, ಶ್ರೀಹರಿಯೂ ಕೂಡ ವಿರಾಮವನ್ನು ಪಡ್ಕೊಳ್ತಾನೆ. ಕೀನಾಶಃ ವಿನಾಶಂ ಭಜತಿ, ಕೀನಾಶಃ ಅಂತಂದರೆ ಯಮ, ಎಲ್ಲರ ಸಾವಿಗೆ ಕಾರಣವಾದಂತಹ ಯಮನೂ ಕೂಡ ನಾಶವನ್ನು ಹೊಂದುತ್ತಾನೆ. ಧನದಃ ನಿಧನಂ ಯಾತಿ, ಕುಬೇರನೂ ಕೂಡ ನಿಧನವನ್ನು ಹೊಂದುತ್ತಾನೆ. ಮಾಹೇಂದ್ರೀ ವಿತತಿ ಅಪಿ, ಮಹೇಂದ್ರ ಅಂತಂದರೆ ಇಂದ್ರ, ಆ ಇಂದ್ರನಿಗೆ ಸಂಬಂಧಿಸಿದಂತಹ ಸೃಷ್ಟಿ ಸಮೂಹ ಎಲ್ಲವೂ ಕೂಡ ನಾಶವಾಗಿ ಹೋಗುತ್ತೆ. ಸಮ್ಮೀಲಿತ ದೃಶ, ನೀನು ಹೇಗಿರ್ತೀಯ ಅಂತಂದರೆ ಸಮ್ಮೀಲಿತ ದೃಶ, ಕಣ್ಣುಗಳನ್ನು ಮುಚ್ಕೊಂಡು ವಿತಂದ್ರಿ, ನಿದ್ರೆ ಮಾಡುವಂತಹ ಸ್ಥಿತಿಯಲ್ಲಿ, ಮಹಾಸಂಹಾರೇ ಅಸೌ ತ್ವತ್ಪತಿ ವಿಹರತಿ ಸತಿ, ನೀನು ಮಾತ್ರ ಧ್ಯಾನದಲ್ಲಿರುವಂಥವಳಾಗಿ ಮಹಾಸಂಹಾರದಲ್ಲಿ, ಮಹಾಪ್ರಳಯ ಕಾಲದಲ್ಲೂ ಕೂಡ ನೀನು ನಿನ್ನ ಪತಿಯ ಜೊತೆಗೆ, ತ್ವತ್ಪತಿ ನಿನ್ನ ಪತಿಯಾದಂತಹ ಸದಾಶಿವನ ಜೊತೆಗೆ ವಿಹರತಿ, ವಿಹಾರವನ್ನು ಮಾಡ್ತಾ ಇರ್ತೀಯ, ಆನಂದವನ್ನು ಅನುಭವಿಸ್ತಾ ಇರ್ತೀಯ ಅನ್ನುವಂಥದ್ದನ್ನು ಆಚಾರ್ಯರಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಶಬ್ದ ಮಹಾಪ್ರಳಯ ಅನ್ನುವಂಥದ್ದು ಬಂದಿದೆ. ಮಹಾಪ್ರಳಯದಲ್ಲಿ ಎಲ್ಲರೂ ಹೊರಟೋದ್ರೂ ಆತ್ಮ ಮಾತ್ರ ಸತ್ಯವಾಗಿ ಇರ್ತಾನೆ ಅನ್ನುವಂಥದ್ದು ವೇದಾಂತದ ಹಿನ್ನೆಲೆಯಾದರೆ, ಪೌರಾಣಿಕವಾಗಿಯೂ ನಾವು ಸ್ವಲ್ಪ ತಿಳ್ಕೊಳ್ಬೇಕು. ಈ ಮಹಾಪ್ರಳಯ ಅಂದರೆ ಏನು? ಪ್ರಳಯದಲ್ಲಿ 4 ವಿಧಗಳಿದೆ. ಅದರಲ್ಲಿ ಕೊನೆಯದಾಗಿ ಬರುವಂಥದ್ದೇ ಮಹಾಪ್ರಳಯ. ಮಹಾಪ್ರಳಯ ಯಾವಾಗತ್ತೆ ಅಂತಂದರೆ
ಬ್ರಹ್ಮನಿಗೆ 100 ವರ್ಷಗಳಾದಾಗ ಮಹಾಪ್ರಳಯ ಆಗತ್ತೆ. ಬ್ರಹ್ಮನಿಗೆ 100 ವರ್ಷಗಳು ಯಾವಾಗ ಆಗತ್ತೆ ಅಂತ ಹೇಳಿದ್ರೆ, ನಮ್ಮ 1,00,000 ವರ್ಷಗಳಿಗೆ ಬ್ರಹ್ಮನಿಗೆ 1 ಸೆಕೆಂಡು. ಮನುಷ್ಯಮಾನದಲ್ಲಿ 1,00,000 ವರ್ಷಗಳು ಕಳೆದ್ರೆ ಬ್ರಹ್ಮದೇವರಿಗೆ, ಸೃಷ್ಟಿಕರ್ತ ಬ್ರಹ್ಮದೇವರಿಗೆ 1 ಸೆಕೆಂಡು. ಈ ಲೆಕ್ಕದಲ್ಲಿ ನಾವು ಲೆಕ್ಕ ಹಾಕಿದಾಗ ಆ ಬ್ರಹ್ಮರ 100 ವರ್ಷಗಳು ಕಳೆದಾಗ ಮಹಾಪ್ರಳಯ ಆಗತ್ತೆ. ಈಗ ನಾವು ಸ್ವಲ್ಪ ಯೋಚನೆ ಮಾಡಬೇಕಿಲ್ಲಿ. ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ಮೇರೋರ್ ದಕ್ಷಿಣ ದಿಗ್ಭಾಗೆ ಶ್ರೀಶೈಲಸ್ಯ ಪಶ್ಚಿಮ ಪ್ರದೇಶೆ ಬೆಂಗಳೂರು ನಗರೆ ನಾವು ಪ್ರಸ್ತುತಃ ಇರುವಂಥದ್ದು. ಬ್ರಹ್ಮನ ಅರ್ಧ ಆಯಸ್ಸು, ಬ್ರಹ್ಮನ ಆಯಸ್ಸಿಗೆ ಪರ ಅಂತ ಕರೀತಾರೆ. ಬ್ರಹ್ಮನಿಗೆ 50 ವರ್ಷ ಕಳೆದಾಗ ಪರಾರ್ಧ ಅಂತ ಕರೀತಾರೆ. ಆದ್ಯ ಬ್ರಹ್ಮನ ದ್ವಿತೀಯ ಪರಾರ್ಧೆ, ಈಗ ಇರುವಂತಹ ಸೃಷ್ಟಿಯಾದಾಗ ಬಂದಂತಹ ಬ್ರಹ್ಮ ಇದ್ದಾರಲ್ಲ, ಅವರ ಪರಾರ್ಧವಾದಂತಹ 2ನೆಯ ಭಾಗದಲ್ಲಿ ನಾವಿರುವಂಥವರು. 35,104 ಕೋಟಿ ವರ್ಷ ಬ್ರಹ್ಮರ ವಯಸ್ಸು. ಅದರಲ್ಲಿ 17,602 ಕೋಟಿ ವರ್ಷ ಕಳೆದರೆ ಬ್ರಹ್ಮನ ಅರ್ಧ ಆಯಸ್ಸು ಅಂತ ಕರೆಸ್ಕೊಳ್ಳುತ್ತೆ. ಹೀಗೆ ಲೆಕ್ಕ ಮಾಡ್ತಾ ಹೋದರೆ ಬ್ರಹ್ಮ, ಸೃಷ್ಟಿಕರ್ತ ಬ್ರಹ್ಮನ ಅರ್ಧ ದಿನ ಅಂದರೆ 12 ಗಂಟೆಗೆ 432 ಕೋಟಿ ವರ್ಷಗಳಾಗಬೇಕು. ಒಂದು ಯುಗಕ್ಕೆ ಸುಮಾರು, ಈ ಕಲಿಯುಗ ಅಂತಂದರೆ 4,32,000 ವರ್ಷ, ಇದು ಕಲಿಯುಗದ ಅವಧಿ. ದ್ವಾಪರ ಯುಗ ಅಂತಂದರೆ ಇದರ 2ರಷ್ಟು, ಅಂದರೆ 8,64,000 ವರ್ಷ. ತ್ರೇತ ಅಂತ್ರಿ ಅಂದರೆ 3, ಕಲಿಯುಗದ 3ರಷ್ಟು, ಅಂದರೆ 12,96,000 ವರ್ಷ. ಕೃತ ಅಂತಂದರೆ 4 ಅಂತ ಅರ್ಥ. ಕಲಿಯುಗದ 4ರಷ್ಟು ಅಂತಂದರೆ 17,28,000 ವರ್ಷ. ಇದಿಷ್ಟು ಒಂದು ಬಾರಿ ಕಳೆದ್ರೆ ಅದನ್ನು ಚತುರ್ಯುಗದ ಅವಧಿ ಅಂತ ಕರಿತೀವಿ. ಹೀಗೆ ಒಂದು ಯುಗ ಚಕ್ರಕ್ಕೆ, ಅಂದರೆ 4 ಯುಗಗಳು ಒಂದು ಸುತ್ತ ಹಾಕಿದ್ರೆ ಒಂದು ಯುಗ ಚಕ್ರ. ಈ ರೀತಿಯಾಗಿ 43,20,000 ವರ್ಷಗಳು, 1,000 ವರ್ಷ ತಿರುಗಿದ್ರೆ ಬ್ರಹ್ಮನಿಗೆ ಒಂದು ದಿನ. 432 ಕೋಟಿ ಹಗಲು, ಅದು ಸೃಷ್ಟಿಸ್ಥಿತಿ ಅಂತ ಕರೆಸ್ಕೊಳ್ಳುತ್ತೆ. ಬ್ರಹ್ಮದೇವರ ಸೃಷ್ಟಿಸ್ಥಿತಿಯನ್ನು 432 ಕೋಟಿಗಳಾಗಿ ಡಿವೈಡ್ ಮಾಡಿದಾಗ, ಅಂದರೆ ಬ್ರಹ್ಮದೇವರ ಒಂದು ದಿನ ಅಂತಂದರೆ 864 ಕೋಟಿ ವರ್ಷ ಆದರೆ ಬ್ರಹ್ಮದೇವರಿಗೆ ಒಂದು ದಿನ. ಅದರ ಅರ್ಧ ಅಂತಂದರೆ 432 ಕೋಟಿ ವರ್ಷ, ಅದು ಹಗಲು. 432 ಕೋಟಿ ವರ್ಷ ರಾತ್ರಿ, ಅದು ರಾತ್ರಿ ಅಂತಂದರೆ ಪ್ರಳಯ, ಹಗಲು ಅಂತಂದರೆ ಸೃಷ್ಟಿ. ಈ ರೀತಿ ಒಂದು ಕಲ್ಪ ಅಂತಂದರೆ ಬ್ರಹ್ಮದೇವರ ಒಂದು ದಿನ ಅಂತ ಅರ್ಥ. ಒಟ್ಟು 14 ಮನ್ವಂತರಗಳಿದ್ದಾರೆ. ಆ 14 ಮನ್ವಂತರಗಳು ಒಂದು ಬಾರಿ ಸುತ್ತಿ ಹೋದಾಗ ಒಂದು ಕಲ್ಪ ಆಗತ್ತೆ. 71 ಬಾರಿ 4 ಯುಗಗಳು ತಿರುಗಿದಾಗ ಒಂದು ಮನ್ವಂತರ ಅಂತ ಲೆಕ್ಕ ಹಾಕ್ತೀವಿ. ಈಗ 28ನೇ ಯುಗ ಚಕ್ರ ನಡೀತಾ ಇರುವಂಥದ್ದು. ಇದರಲ್ಲಿ 4ನೇದಾಗಿ ಕಲಿಯುಗ ನಡೀತಾ ಇರುವಂಥದ್ದು. ಒಬ್ಬ ಮನುವಿನ ವಯಸ್ಸು 30,67,20,000, ಸ್ವಲ್ಪ ಆಚೆ ಈಚೆ ಆಗತ್ತೆ. ಹೀಗೆ ಒಟ್ಟು 43,20,000 ಬ್ರಹ್ಮನ ಒಂದು ಹಗಲು, ಹಗಲು ಅರ್ಥಾತ್ 12 ತಾಸು. 1,000 ಬಾರಿ ಕಳೆದಾಗ ಬ್ರಹ್ಮನಿಗೆ ಅರ್ಧ ದಿನ ಆಗತ್ತೆ. 864 ಕೋಟಿ ವರ್ಷ ಆದರೆ ಒಂದು ದಿನ ಆಗತ್ತೆ. 864 ಕೋಟಿ ಇಂಟು 30 ಅಂದರೆ ಒಂದು ತಿಂಗಳು. ಅಲ್ಲಿ ಲೆಕ್ಕ ಹಾಕಿದಾಗ ನಮಗೆ 20,920 ಕೋಟಿ ವರ್ಷಗಳಿಗೆ ಬ್ರಹ್ಮನ ಒಂದು ತಿಂಗಳು. ಇದೇ ರೀತಿ 3,11,020 ಕೋಟಿ ವರ್ಷ ಕಳೆದರೆ ಒಂದು ವರ್ಷ. 3,11,040 ಶತಕೋಟಿ ವರ್ಷಗಳು ಕಳೆದಾಗ ಒಂದು 100 ವರ್ಷ. ಒಂದು 100 ವರ್ಷ ಬ್ರಹ್ಮದೇವರಿಗೆ ಮುಗಿದ್ರೆ ಮಹಾಪ್ರಳಯ ಅನ್ನುವಂಥದ್ದು ಉಂಟಾಗತ್ತೆ.
ಈ ಮಹಾಪ್ರಳಯದಲ್ಲಿ ಎಲ್ಲರೂ ಹೊರಟೋಗ್ತಾರೆ, ನೀನು ಮಾತ್ರ ಇರುವಂಥವಳಾಗ್ತಾ ಇದ್ದೀಯಾ ನಿನ್ನ ಪತಿಯ ಜೊತೆಗೆ ಅನ್ನುವಂಥದ್ದನ್ನು ಆಚಾರ್ಯರು ಇಲ್ಲಿ ಹೇಳ್ತಾ ಇದ್ದಾರೆ. ನಾಳೆಯ ದಿವಸ ಮುಂದಿನ ಶ್ಲೋಕದ ಅರ್ಥ ಚಿಂತನೆಯನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ. ಧನ್ಯವಾದಗಳು.